ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸೆಕೆಂಡ್ ಡೇ ಆಫ್ ನಮ್ಮದು ಮಹಾರಾಷ್ಟ್ರ ಟ್ರಿಪ್ ಶಿರ್ಡಿ ಆ್ಯಂಡ್ ಜ್ಯೋತಿರ್ಲಿಂಗ. ನಿನ್ನೆ ನಾವು ನಾಸಿಕ್ಗೆ ಹೋಗೋವರೆಗೂ ಆಲ್ಮೋಸ್ಟ್ 8:30 ಆಗೋಗಿತ್ತು. ಆಮೇಲೆ ನಿನ್ನೆ ನಮಗೇನು ಅಂದರೆ ಅಲ್ಲಿ ಲೋಕಲ್ ಪ್ಲೇಸಸ್ ಇದೆ, ಅದು ನೋಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಆ್ಯಸ್ ಪರ್ ಪ್ಯಾಕೇಜು ಅದೆಲ್ಲ ನೋಡಬೇಕಾಗಿತ್ತು, ಬಟ್ ಟೈಮ್ ಆಗಲಿಲ್ಲ ನಮಗೆ. ಡೈರೆಕ್ಟಾಗಿ ಹೋಗ್ಬಿಟ್ಟು ಚೆಕ್ ಇನ್ ಆಗಿಬಿಟ್ಟು ರೆಸ್ಟ್ ಮಾಡಿದ್ವಿ. ಇವತ್ತು ಬೆಳಿಗ್ಗೆ ತ್ರಂಬಕೇಶ್ವರ್ಗೆ ಬಂದಿದ್ವಿ. ಅಂದರೆ ನಾಸಿಕ್ ನಾವು ಬಿಟ್ಟಿರೋದು 5:30ಗೆ. 5:30ಗೆ ಹೊರಟ್ರೆ ಇಲ್ಲಿ ಬರೋವರೆಗೂ ಆಲ್ಮೋಸ್ಟ್ ಇವಾಗ 6:20 ಹಂಗಾಗಿದೆ. ಅಂದರೆ 45 ಮಿನಿಟ್ಸ್ ಬೇಕು ಅಲ್ಲಿಂದ ಇಲ್ಲಿ ಬರೋದಕ್ಕೆ. ಸೊ 45 ಮಿನಿಟ್ಸ್ ಆಯಿತು. ಬೆಳಿಗ್ಗೆ ಬಂದಿದ್ವಿ, ರಶ್ ಕಾಣಿಸ್ತಾ ಇಲ್ಲ. ಬೇಗ ದರ್ಶನ ಮಾಡ್ಕೊಂಡ್ಬಿಟ್ಟು ವಾಪಸ್ಸು ಹೋಟೆಲಿಗೆ ಹೋಗಿ ಚೆಕ್ಔಟ್ ಮಾಡಿಬಿಟ್ಟು ಅಲ್ಲಿ ಲೋಕಲ್ ಪ್ಲೇಸಸ್ ಇದೆ, ಪಂಚವಟಿ, ಸೀತಾಗುಹ, ರಾಮ ಟೆಂಪಲ್ ಅಂತ, ಅದನ್ನೆಲ್ಲ ನೋಡೋದಂತ. ಸೊ ಫಸ್ಟಿಗೆ ಇವಾಗ ಇಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬರ್ತೀವಿ. ನೋಡೋಣ, ರಶ್ ಇದ್ದರೆ VIP ದರ್ಶನ ಆ ಥರ ಏನಾದರೂ ಇದೆ ಅನ್ನೋದು ನೋಡಬೇಕು. ಕಾಣಿಸ್ತಾ ಇಲ್ಲ ರಶ್ ಅಂತೆ. ನೋಡೋಣ, ಹೊರಗಡೆ ಹೋಗ್ಬಿಟ್ಟು ಬಂದು ಹೇಳ್ತೀನಿ. ಅಲ್ಲಿ ಅಲೋ ಇದೆನೋ ಇಲ್ಲ ಗೊತ್ತಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಇದೇನು ಎಂಟ್ರೆನ್ಸಾ? ಲೈನ್ ಇದೆ. ಓಹೋ, ಅಲ್ಲಿ 200 ರೂಪೀಸ್ ದರ್ಶನ ತೊಗೋಣ ಅಂತ ಹೋದರೆ ಅಲ್ಲಿ ನಾವು ಎಲ್ಲಿ ಹೋಗಿದ್ದೀವಿ ಅಲ್ಲಿ ಇಲ್ಲ ಅದು. ಮತ್ತು ಈ ಕಡೆ ವಾಕ್ ಮಾಡ್ಕೊಂಡು ಹೋಗಬೇಕು, ಒಂದು 5 ಮಿನಿಟ್ಸ್ ವಾಕ್ ಅಂತ ಹೋಗ್ತಾಯಿದ್ದೀವಿ. ಇಲ್ಲಾಂದರೆ ಆನ್ಲೈನಲ್ಲಿ ಇದೆ, ಬಟ್ ಆನ್ಲೈನ್ ಟ್ರೈ ಮಾಡಿದ್ವಿ ನಾವು. ಆನ್ಲೈನಲ್ಲಿ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಪೇಮೆಂಟು ಹೋಗಿದ ತಕ್ಷಣ ಪೇಮೆಂಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಅಲ್ಲೇ ಟಿಕೆಟ್ ತೊಗೋಣ ಅಂತ ಇಲ್ಲಿ ಹೋಗಿ ಟಿಕೆಟ್ ತೊಗೊಂಬಂದಿದ್ವಿ. ಈ ಥರ 200 ರೂಪೀಸ್ ಪರ್ ಹೆಡ್. ಅದು ನಮಗೆ ಕನ್ಫ್ಯೂಷನ್ ಆಯಿತು, ನಿನ್ನೆ ಮಾಡ್ತಿದ್ದೆ. ಇದೇನೆಂದರೆ ಆನ್ಲೈನ್ ಡೊನೇಷನ್ ದರ್ಶನ ಅಂತಿದೆ. ಡೊನೇಷನ್ ಅಂದರೆ ಯಾವುದೋ ಬೇರೆ ಅಂದ್ಕೊಂಡೆ. ಇಲ್ಲಾದ್ರೆ ನಾನು ನಿನ್ನೆ ಆನ್ಲೈನಲ್ಲಿ ಮಾಡ್ತಿದ್ದೆ ಅಂತ. ಬಟ್ ಅಗೇನ್ ಆನ್ಲೈನಲ್ಲೂ ಬರಲಿಲ್ಲಲ್ಲ, ಪೇಮೆಂಟು ಆಗಲೇ ಇಲ್ಲ. ಇಲ್ಲಿ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಎಲ್ಲರೂ ಹೋಗಬೇಕಾಗುತ್ತೆ. ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಫೋಟೋ ಮತ್ತು ಥಂಬ್ ಇಂಪ್ರೆಷನ್ ಎರಡೂ ತೊಗೊಳ್ತಾರೆ. ಬಟ್ 1 ಮಿನಿಟಲ್ಲೇ ಆಗೋಯ್ತು. ಸೊ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಅಗೇನ್ ಬರೋದಕ್ಕೆ ಬಸ್ಸು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಆ ಕಡೆ ಅಲ್ಲಿ ಜನರಲ್ ದರ್ಶನ ಇದೆ, ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಇದು ಬಂದು ನಾವು ಸ್ಪೆಷಲ್ ದರ್ಶನ. ಯಾರೂ ಇಲ್ಲ, ಖಾಲಿ ಇದೆ, ಹೋಗ್ತಾ ಇದ್ದೀವಿ. ಈ ಥರ ಹೋಗ್ತಾ ಇದ್ದೀವಿ, ಯಾರೂ ಇಲ್ಲ. 200 ರೂಪೀಸ್ ದರ್ಶನ ಇದೆ. ನಾರ್ಮಲ್ ಟೈಮಲ್ಲಿ ಫುಲ್ ರಶ್ ಇದ್ದಾಗ ಇದಕ್ಕೆ ಹೋಗೋದು ಬೆಟರ್. ಟೈಮ್ ನಮ್ಮ ಹತ್ರ ಜಾಸ್ತಿ ಇಲ್ಲಾಂದರೆ 3 ಅವರ್ಸ್ 4 ಅವರ್ಸ್ ಆಗೋಗುತ್ತೆ. ಸೊ ನಾವು ಬಂದಿರೋದು ಇಲ್ಲಿಗೆ ಬಂದು ಮರ್ಜ್ ಆಗ್ತಿದೆ. ಸೊ ಅಲ್ಲೇ ದೇವಸ್ಥಾನ ಇರೋದು. ಸೊ ಆಲ್ಮೋಸ್ಟ್ ಏನೋ ಒಂದು 5 ನಿಮಿಷ 10 ನಿಮಿಷ ಆಗೋಗುತ್ತೆ ಅಷ್ಟೇ. ಇಲ್ಲಿ ಜನರಲ್ ದರ್ಶನ ಬನ್ನಿ, ಸ್ಪೆಷಲ್ ದರ್ಶನ ಬನ್ನಿ, ಯಾವುದಾದ್ರು ಬನ್ನಿ, ಲಿಂಗ ಟಚ್ ಮಾಡೋಕ್ಕಂತೂ ಬಿಡಲ್ಲಂತೆ ಅಟ್ ಎನಿ ಕಂಡೀಷನ್. ಆಮೇಲೆ ಇಲ್ಲಿ ರುದ್ರಾಭಿಷೇಕ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಪರ್ ಕಪಲಿಗೆ 2100 ರೂಪೀಸು. ಸಪ್ರೇಟಾಗಿ ಸಭಾ ಮಂಟಪದಲ್ಲಿ ಕರ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡಿಸ್ತಾರೆ. ಆವಾಗ್ಲೂ ಟಚ್ ಮಾಡೋಕ್ಕೆ ಬಿಡಲ್ಲ. ಪರ್ ಕಪಲಿಗೆ 2100 ರೂಪೀಸ್ ಅಂತೆ. ಸೊ ಇದು ಇನ್ಫಾರ್ಮೇಷನ್ನು. ಸೊ ನಾನು ಯಾವುದು ಅಂದ ಕಾಲದಲ್ಲಿ ಒಂದು 15-20 ವರ್ಷ ಹಿಂದೆ ಬಂದಾಗ ಆವಾಗ ಈ ಫ್ರೀ ಇತ್ತು, ಎಲ್ಲ ಟಚ್ ಮಾಡಿ ನಮಸ್ಕಾರ ಮಾಡ್ತಿದ್ದೀವಿ. ಇವಾಗ ಇಲ್ಲ ಅಂತೆ ಅದು. ಫೈನಲಿ ದರ್ಶನ ಮಾಡ್ಕೊಂಡ್ಬಂದ್ವಿ. ನಾವು ಸ್ಪೆಷಲ್ ದರ್ಶನ ತೊಗೊಂಡ್ರು ಲಾಸ್ಟಲ್ಲಿ ಒಂದು ಅರ್ಧ ಗಂಟೆ ಅಲ್ಲಿ ಮೂಮೆಂಟೇ ಆಗ್ತಾಯಿಲ್ಲ. ಏನೋ ಪೂಜೆ ಆಗ್ತಾಯಿತ್ತು ಅನ್ಸುತ್ತೆ. ಸೊ ಮೂಮೆಂಟೇ ಆಗ್ತಿರ್ಲಿಲ್ಲ. ಅಲ್ಲಿಗೆ 1/2 ಅವರ್ ಅಲ್ಲಿ ಬಾಗಿದ್ದು. ಆಮೇಲೆ ನಮ್ಗೆ ಗೊತ್ತಿಲ್ಲಲ್ಲ ಇದು ಎಲ್ಲಿ ಟಿಕೆಟ್ ತೊಗೊಳೋದಂತ. ಅದಕ್ಕೆ ಮತ್ತೆ ಒಂದು 1/2 ಅವರ್ ಆಯಿತು. ಸೊ ನೀವು ಯಾರಾದರೂ ಬಂದರೆ ಬಸ್ ಸ್ಟ್ಯಾಂಡ್ ಹತ್ರ ನಿಯರ್ ಒಂದು ಶಿವಪ್ರಸಾದ್ ಬಿಲ್ಡಿಂಗ್ ಅಂತಿದೆ. ಅಲ್ಲಿ ಈ ಡೊನೇಷನ್ ದರ್ಶನ ಅಂತ, ಸ್ಪೆಷಲ್ ದರ್ಶನ VIP ದರ್ಶನ ಅಂತ ಹೇಳ್ತಾ ಇಲ್ಲ, ಡೊನೇಷನ್ ದರ್ಶನ ಅಂತಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲರೂ ಫೋಟೋ ಮತ್ತು ಥಂಬ್ ಇಂಪ್ರೆಷನ್ ಕೊಟ್ಬಿಟ್ಟು ಟಿಕೆಟ್ ಕೊಡ್ತಾರೆ. ಅದು ತೊಗೊಂಬಂದರೆ ಇದು ಸ್ಪೆಷಲ್ ದರ್ಶನ ಥರ ಒಳಗಡೆ ಬಂದಿರೋದು. ಇಲ್ಲಾಂದರೆ ಆನ್ಲೈನಲ್ಲೂ ಇದೆ. ತ್ರಂಬಕೇಶ್ವರ ದೇವಸ್ಥಾನ ಟ್ರಸ್ಟ್ ಅಂತ ಸೈಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ಆನ್ಲೈನ್ ಡೊನೇಷನ್ ದರ್ಶನ ಅಂತಿದೆ, ಅಲ್ಲಿನೂ ಬುಕ್ ಮಾಡ್ಕೊಂಬರ್ಬೋದು. ಬಟ್ ಅಲ್ಲಿ ನಾವು ಟ್ರೈ ಮಾಡಿದ್ವಿ, ಅದೇ ಪೇಮೆಂಟ್ ಆಗಲಿಲ್ಲ. ಪೇಮೆಂಟ್ ಆಗಿದ್ದರೆ ಬೇಗ ಆಗೋಗೋದು. ಸೊ ಬರೋಕ್ಕಿಂತ ಮುಂಚೆನೇ ಪೇಮೆಂಟು ಅಂದರೆ ದರ್ಶನ ಬುಕ್ ಮಾಡ್ಕೊಂಡು ಬಂದರೆ ಇನ್ನೂ ಬೇಗ ಆಗುತ್ತೆ.
ಇಲ್ಲಿ 2 ಇದು ಇದ್ದಾವೆ, ನಮ್ಮ ಕಲ್ಯಾಣಿ ಅಂತ ಹೇಳ್ತೀವಲ್ಲ, ಇಂದ್ರಕುಂಡ ಮತ್ತು ಗೋದಾವರಿ ಕುಂಡ ಅಂತ. ಗೋದಾವರಿ ಕುಂಡ ಅಂದರೆ ಅಲ್ಲಿಂದನೇ ಗೋದಾವರಿ ನದಿ ಉಗಮ ಆಗಿರೋದಂತ. ಅವೆರಡೂ ಇದೆ. ಅಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಮುಳುಗಿ ಸ್ನಾನ ಮಾಡಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿ ಹಿಂದ್ಗಡೆ ದೇವಸ್ಥಾನ ಇದೆ. ಇದು ಮೂಲ ದೇವಸ್ಥಾನ ಅಂತ, ತ್ರಂಬಕೇಶ್ವರದು. ಇದು ನಾವು ಹಿಂದ್ಗಡೆಯಿಂದ ಬಂದರೆ ಬರುತ್ತೆ ದೇವಸ್ಥಾನ ಹಿಂದ್ಗಡೆ. ನಾವು ಬಂದಿರೋದು ಈ ಕಡೆ ಕಾರಿಂದ. ಸೊ ಇದು ಮೂಲ ದೇವಸ್ಥಾನ. ಇದು ರೀಬಿಲ್ಡ್ ಮಾಡಿದ್ದಾರೆ. ಮುಂಚೆ ಎಲ್ಲ ಫುಲ್ ಎಲ್ಲ ಅಂದರೆ ಏನೂ ಇರಲಿಲ್ಲ. ಇವಾಗ ಚೆನ್ನಾಗಿ ನೀಟಾಗಿ ರೀಬಿಲ್ಡ್ ಮಾಡಿ ಇದ್ದಾರೆ. ನಮ್ದು ಇಲ್ಲೊಂದು ತ್ರಿಶೂಲ ಎಷ್ಟು ಚೆನ್ನಾಗಿದೆ ಇಲ್ಲಿ. 2 ಜ್ಯೋತಿರ್ಲಿಂಗ ಮುಗೀತಪ್ಪ ನಮ್ಮದು. ನಿನ್ನೆ ಭೀಮಶಂಕರ, ಇವತ್ತು ತ್ರ್ಯಂಬಕೇಶ್ವರ. ನಮ್ದು ಆಗಿತ್ತು, ನಿಂದೆ 2 ಆಯಿತು. ಎಲ್ಲರದು ನಿಧಿನೇ ಕಾಣಿಸ್ತಾ ಇಲ್ಲ ಎಲ್ಲ. ಹಲೋ ಅರುಷ್ಕಾ. ಹರ್ ಹರ್ ಮಹಾದೇವ್. ಬಂತೋಣಪ್ಪ, ಇದೆ ಗೋದಾವರಿ ನದಿ. ನೆನ್ನೆ ನೋಡಿದ್ದಲ್ಲ ಬ್ರಿಡ್ಜ್ ಅದನ್ನ? ಇಲ್ಲ, ಅದು ಹೋಗಿ ಅಲ್ಲ ನಾವು ಈ ಕಡೆ ಬಂದ. ಗೋದಾವರಿ ಆಗೋದಿಲ್ಲ. ನೋಡಿ ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ಇದೆಲ್ಲ. हाँ सब ग्रीन उसका पानी छोड़ रहा कलर देखो ना उसका. हाँ ಇಲ್ಲಿ ನಾಸಿಕ್ ಪಂಚವಟಿಗೆ ಬಂದಿದ್ವಿ. ಇಲ್ಲಿಂದ ನಾವು ಈ ಚಿಕ್ಕದು ರೋಡ್ ಇದಾವೆ, ಗಲ್ಲಿ ರೋಡು. ಅಲ್ಲೆಲ್ಲ ಒಂದು 8 ರಿಂದ 9 ಪ್ಲೇಸ್ ಕವರ್ ಮಾಡ್ತಾರೆ. ಅದರಲ್ಲಿ ಟೆಂಪಲ್ಸು, ಆಮೇಲೆ ಅಲ್ಲ ಕೇವಲ ಅದು ಸೀತಾ ಗುಹಾ ಅಂತೇಳಿ, ಕಾಲಾರಾಮ್ ಗೋರಾರಾಮ್ ಟೆಂಪಲ್ಲು, ಆ ಥರ ಎಲ್ಲ ಟೆಂಪಲ್ಸ್ ಇದ್ದಾವೆ. ಅದಕ್ಕೆ ನಮ್ಮದು ಕಾರ್ ಏನಿದೆ ಅದು ಹೋಗಲ್ಲ, ಯಾಕಂದ್ರೆ ಚಿಕ್ಕ ರೋಡ್ಸ್ ಎಲ್ಲ ಇದ್ದಾವೆ, ಅದಕ್ಕೆ ಅಲ್ಲಿ ಹೋಗಲ್ಲ. ಸೊ ನಾವೇ ಮಾಡಬೇಕು, ಇಲ್ಲಿ ಪಂಚವಟಿ ಹತ್ರ ಬಂದ ತಕ್ಷಣ ಇಲ್ಲಿ ಆಟೋ ತೊಗೋಬೇಕಾಗತ್ತೆ. ಸೊ ಇವರು ಆಟೋ ನಮಗೆ ಅಂದರೆ ಒಂದೊಂದು ಆಟೋ 1 ಅವರಲ್ಲಿ ಅದೆಷ್ಟು ಪ್ಲೇಸ್ ತೋರಿಸ್ತಾರೆ, ಅದಕ್ಕೆ 600 ರೂಪೀಸು ಒಂದು ಆಟೋಗೆ. ಸೊ ನಾವು 2 ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಇದು ಲಕ್ಷ್ಮೀನಾರಾಯಣ ಟೆಂಪಲ್ ಅಂತೆ. ಇದು 12 ವರ್ಷಕ್ಕೊಂದ್ಸರಿ ಜ್ಯೋತಿರ್ಲಿಂಗ ಅಂತ ಹೇಳಿ ಮಹಾಕುಂಭ ಮೇಳ ಆಗುತ್ತಲ್ಲ, ಆ ಮಹಾಕುಂಭ ಮೇಳ ಆಗೋದು ಇದರಲ್ಲಿ ಇದೊಂದು ಮೇನ್ ಟೆಂಪಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಲಕ್ಷ್ಮೀನಾರಾಯಣ ಟೆಂಪಲ್ಲು ಮತ್ತು ದ್ವಾರಕಾಧೀಶ ಟೆಂಪಲ್ಲು ಮತ್ತು ಲಕ್ಷ್ಮೀ ರಾಮ ಸೀತಾ ಟೆಂಪಲ್, ಇಷ್ಟು ಟೆಂಪಲ್ಸ್ ಇದೆ ಇದರಲ್ಲಿ. ಇಲ್ಲಿ ಮತ್ತು ಇಲ್ಲಿಂದ ನೆಕ್ಸ್ಟ್ ಟೆಂಪಲಿಗೆ ಹೊರಡ್ತಾ ಇದ್ದೀವಿ ಇವಾಗ. ಸೊ ಆ ಟೆಂಪಲ್ ಆದಮೇಲೆ ಇಲ್ಲಿ ಶೇಷನಾಗ ಟೆಂಪಲ್ ಮತ್ತು ಶೂರ್ಪನಖ ಅದು ಮೂಗು ಕಟ್ ಮಾಡಿದಾರಲ್ಲ ಅದರದ್ದು ಟೆಂಪಲ್ ಇದೆ ಅಂತ. ಅಂದರೆ ಆ ಪ್ಲೇಸು ಅಲ್ಲಿ ಟೆಂಪಲ್ ಮಾಡಿದ್ದಾರೆ. ಅವೆರಡು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಇವಾಗ. ಶೂರ್ಪನಖ ಮೂಗು ಕಟ್ ಮಾಡಿರೋ ಪ್ಲೇಸು ಟೆಂಪಲ್ ಅಲ್ಲ ಅಂತ ಹೇಳ್ತಿದ್ದೀನಿ. ಓಕೆ, ಶೂರ್ಪನಖದು ಮೂಗು ಕಟ್ ಮಾಡಿರೋದು ಟೆಂಪಲ್ ಅಲ್ಲ ಅಂತ, ಅದು ಪ್ಲೇಸು. ಇಲ್ಲಿ ಲಕ್ಷ್ಮಣಜಿ ಶೇಷನಾಗ ಅವತಾರ ಆಗಿರೋ ಪ್ಲೇಸು, ಪ್ಲಸ್ಸು ಶೇಷನಾಗ ಅವರ ಶೇಷನಾಗ ಅಂತಿದೆ, ಶೂರ್ಪನಖ ಅದು ಮೂಗು ಕಟ್ ಮಾಡಿರೋ ಪ್ಲೇಸ್ ಅಂತಿದೆ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಸೀತಾನ ರಾವಣ ಅಪಹರಣ ಮಾಡಿರೋ ಪ್ಲೇಸು, ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ಟೋರಿ ಇಲ್ಲೇ ಆಗಿದೆ, ಅದಿದೆ. ಆಮೇಲೆ ಇನ್ನೂ ಪಂಚವಟಿ ಅಂತಿದೆ, ಗೋದಾವರಿ ಘಾಟ್, ರಾಮಕುಂಡ್ ಅಂತಿದೆ,
ಸೀತಾ ಗುಫಾ ಅಂದರೆ ಸೀತಾ ಕೇವ್ಸ್, ಆಮೇಲೆ ಕಾಲಾರಾಮ್ ಗೋರಾರಾಮ್ ಟೆಂಪಲ್ ಅಂತಿದ್ದಾವೆ. ಸೊ ಎಲ್ಲ ಇಲ್ಲೇ ಒಂದು 4-5 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಎಲ್ಲ ಟೆಂಪಲ್ಸ್ ಇದ್ದಾವೆ. ಅದೆಲ್ಲ ತೋರಿಸೋದಕ್ಕೆ ನಾವು ಲೇಟ್ ಮಾಡ್ತೀವಿ ಅಂದ್ರೂ ಅವ್ರು ಬಿಡಲ್ಲ. 1 ಅವರಲ್ಲಿ ಎಲ್ಲ ಫಿನಿಶ್ ಟಕ 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 ಮುಗಿಸ್ತದಾರೆ ಹಂಗೆ ಹಾಕಿ. ಈ ಪ್ಲೇಸಲ್ಲೇ ಸೀತಾವನ್ನು ರಾವಣ ಅಪಹರಿಸಿರುವಂಥ ಈ ಪ್ಲೇಸ್. ಇದಾದಮೇಲೆ ಇಲ್ಲಿ ಎದುರುಗಡೆ ಮಾರುತಿ ಟೆಂಪಲ್, ಇದೊಂದು ಶ್ರೀ ಕಾಟಾಯ ಮಾರುತಿ ಮಂದಿರ್. ನೆಕ್ಸ್ಟು ಇವಾಗ ನಾವು ಸೀತಾ ಗುಫಾ, ಸೀತಾ ಗುಹೆ, ಸೀತಾ ಕೇವ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. सीता गुहे फोटो शूटिंग अलाउड नहीं है। हाँ 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 बंद कर दो। ठीक है ठीक है. ಅಲ್ಲೆಲ್ಲ ವಿಡಿಯೋ ಫೋಟೋ ಎಲ್ಲ ತೆಗಂಗಿಲ್ಲ ಅಂತೆ. ಸೊ ಇಲ್ಲಿಂದ ದೇವಸ್ಥಾನ, ನಾನು ಆಲ್ಮೋಸ್ಟ್ ದೇವಸ್ಥಾನ ಹೊರಗಡೆ ತೆಗಿಯೋಕ್ಕೆ ಹೋಗಲ್ಲ. पंचवटी 5 वट वृक्ष पंचवटी ಪಂಚವಟಿ ಉಳಿತು 5 ವೃಕ್ಷ. 5 वट वृक्ष. ಓಕೆ ಓಕೆ ಓಕೆ. ಪಂಚವಟಿ ಅಂದರೆ 5 ವೃಕ್ಷಗಳಿದ್ದಾವೆ, ಅದ್ರದ್ದೇ ಪಂಚವಟಿ ಅಂತ ಹೇಳ್ತಾ ಇದ್ದಾರೆ. उतरे उतरे वो सीता गुहा है, उधर लाइन में जाना पड़ेगा। हाँ हाँ हाँ. टाइम होगा तो जाना, तो बाद में टाइम लगता है क्या उसका? आधा 1 घंटा लगेगा। आधा 1 घंटा लगता है. और दूसरा कुछ एंट्री है? बाजू में गोराराम कालाराम जाएगा। नहीं, इसके लिए कुछ स्पेशल एंट्री ऐसा कुछ नहीं है. ಓಕೆ. ಹಿಂದ್ಗಡೆ ಸೀತಾ ಗುಫಾ ಇದೆ, ಅಲ್ಲಿ ಎಂಟ್ರಿ ಲೈಕ್ 1/2 ಅವರಿಂದ 1 ಅವರ್ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಹೋಗ್ಬಿಟ್ಟು ಬರೋದಾ ಇನ್ನು ಆಚೆಯಿಂದ ನಮಸ್ಕಾರ ಮಾಡೋದಾ ಅಂತ. ಇದು ಸೀತಾ ಗುಫಾ ಇದೆಯಲ್ಲ, ಇದು ಆಚೆಯಿಂದ. ಒಳಗಡೆ ಫುಲ್ಲು ಕೇವ್ ಇದೆ, ಹಂಗೆ ಒಬ್ಬರು ಹೋಗೋಷ್ಟು ಮೇಲೆ ಹೈಟು ಇಲ್ಲ, ಅದಕ್ಕಿಂತ ಚಿಕ್ಕದು. ಒಳಗಡೆ ಹೋಗಿ ಬರೋವರೆಗೆ ಉಸಿರಾಟ ಏನೋ ಪ್ರಾಮ್ ಇದ್ದರೆ ಬೇಡ ಅಂತ ಹಾಕ್ಬಿಡ್ಯಾರ, ಆಸ್ತಮ ಇದ್ದವರೆಲ್ಲ. ಯಾಕಂದ್ರೆ ಅಲ್ಲಿ ಉಸಿರಾಡೋಕ್ಕೆ ಆಗಲ್ಲ, ಆ ಥರ ಇದೆ. ಇಲ್ಲಿಂದ ಕಾಣಿಸ್ತಾ ಇಲ್ಲ, ಬಟ್ ಹೊರಗಡೆ ಹೋದ್ಮೇಲೆ ಫುಲ್ಲು ಹೊರಗಡೆ ಹೋಗಬೇಕು. ಸೊ ಇಲ್ಲಿ ನೆಕ್ಸ್ಟ್ ನಾವು ಕಾಲಾರಾಮ್ ಗೋರಾರಾಮ್ ಟೆಂಪಲ್ ಅಂತ ನೋಡ್ತಾ ಇದ್ವಿ. ಅದು ನೋಡ್ಬಿಟ್ಟು ಅದೇನು ಘಾಟ್ ಇದೆಯಲ್ಲ, ಘಾಟ್ ಹತ್ರ ಹೋಗ್ತಾ ಇದ್ದೀವಿ ನಾವು ಈಗ. ಗೋರಾರಾಮ್ ಟೆಂಪಲ್ ಇಲ್ಲೇ ಹಿಂದ್ಗಡೆ ಇದೆ, ಚಿಕ್ಕದು ಟೆಂಪಲ್. ಗೋರಾರಾಮ್ ಅಂದರೆ ರಾಮ ಬಿಳಿಯಾಗಿದ್ದಾರೆ, ಅದಕ್ಕೆ. ಕಾಲಾರಾಮ್ ಅಂದರೆ ಮೇ ಬಿ ಬ್ಲ್ಯಾಕ್ ವಿಗ್ರಹ ಇದೇನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಹೆಜ್ಜೆಗೂ ದೇವಸ್ಥಾನಗಳು ಇದಾವಪ್ಪ ಇಲ್ಲೆಲ್ಲ. ಇನ್ನೊಂದು ಗೋರಾರಾಮ್ ಟೆಂಪಲ್ ಅಲ್ಲಿದೆ ನೋಡಿ. ಈಗ ಅದು ಸಾರಿ ಕಾಲಾರಾಮ್ ಟೆಂಪಲ್. ಅದು ಮುಗೀತು ಅಂದರೆ ಘಾಟ್ ಹತ್ರ ಹೋಗ್ತೀವಿ, ಅಲ್ಲಿಗೆ ಮುಗಿದೋಗುತ್ತೆ ನಾಸಿಕ್ದು ಸಿಟಿ ಟೂರ್. ಈಗ ನಮ್ಮದಲ್ಲಿ ಸೀತಾ ಗುಹಾ, ಕಾಲಾರಾಮ್ ಗೋರಾರಾಮ್ ಟೆಂಪಲ್ ಎಲ್ಲ ಆಗೋಯ್ತು. ಈಗ ಲಾಸ್ಟಿಗೆ ಈ ಘಾಟ್ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ಅರ್ಧನಾರೀಶ್ವರ ಮತ್ತು ಕಪಿಲೇಶ್ವರ ದೇವಸ್ಥಾನ ಅವೆರಡಿದ್ದಾವೆ, ಅವೆರಡು. ಮತ್ತು ಅಲ್ಲಿ ಘಾಟ್ ಹತ್ರ ಅದಿಷ್ಟು ನೋಡ್ಕೊಂಬಿಟ್ರೆ ಮುಗಿದೋಗುತ್ತಲ್ಲ. ಗೋದಾವರಿ ಘಾಟು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲೇ ನಮಗೆ ಇದು ಮಹಾಕುಂಭ, ನಾಸಿಕ್ಕಲ್ಲೇ ಮಹಾಕುಂಭ ಆದರೆ ಇಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡೋದು. ಸೊ ಇದು ಕಪಾಲೇಶ್ವರ್ ದೇವಸ್ಥಾನ ಅಲ್ಲಿ ಮೇಲೆ ಇದೆ. ಮೇಲೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಇದಿಷ್ಟು ಮುಗಿದೋಯ್ತು ಇವಾಗ.